ಅಷ್ಟೇ ಕಡೆ. ನಿಧಿಗೆ ಒಳ್ಳೆ ರೀತಿಲಿ ತಾಳಿಶಾಸ್ತ್ರ ಆಯ್ತಲ್ಲ, ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಐಸ್ ಕ್ರೀಮ್ ತಿಂದಷ್ಟು ಸಂತೋಷ ಆಗ್ತಾ ಇದೆ. ಕರ್ಣ, ನಿಧಿ, ಹೋಗಿ ಇಬ್ರು ದೇವ್ರ ಕೈ ಮುಗ್ದು ಪ್ರದಕ್ಷಿಣೆ ಹಾಕೊಂಡ್ಬನ್ನಿ. ಬೇಗೇನ್ ಬರೋದ್ ಬೇಕಾಗಿಲ್ಲ, ನಿಧಾನಕ್ಕೆ ಬನ್ನಿ. ನಾವು ನಿಮ್ಗೋಸ್ಕರ ಕಾರ್ ಹತ್ರ ಕಾಯ್ತಾ ಇರ್ತೀವಿ, ಓಕೆನಾ? ಬನ್ನಿ ಅತ್ತೆ. ನನ್ನ ಲೈಫಲ್ಲೇ ಇದು ಬೆಸ್ಟ್ ಡೇ ಮುದ್ದು. ಈ ದಿನಕ್ಕೋಸ್ಕರ ನಾನು ಕೃಷ್ಣನ ಹತ್ರ ಅದೆಷ್ಟು ಬೇಡ್ಕೊಂಡಿದ್ದನು. ನಿಮ್ಮ ಕೃಷ್ಣಂಗೆ ನಾನು ಸಾನ್ ಆಗ್ಬಿಟ್ಟಿದ್ದೀನಿ ಕಣ್ರಿ. ನಿಮ್ಗಿಂತ ಜಾಸ್ತಿ ನಾನೇ ಬೇಡ್ಕೊಂಡಿದ್ದೀನಿ. ಎಷ್ಟು ಕಾಟ ಕೊಟ್ಬಿಟ್ರಿ ನೀವು ನನಗೆ. ಹೇಗೋ ತಾಳಿಶಾಸ್ತ್ರ ಆಗಿದೆ. ನಂಗೊಂದು ಸಣ್ಣ ಆಸೆ ಇದೆ ರೀ. ನೀವು ಅಪ್ಪಣೆ ಕೊಟ್ಟರೆ ಹೇಳ. ಹೇಳಿ. ನನಗೆ ಏನಿಲ್ಲ ಬಿಡಿ. ರೀ ಮುದ್ದು, ಇದೊಳ್ಳೆ ಕಥೆ ಆಯ್ತಲ್ಲ. ಗಂಡ ಹೆಂಡತಿ ಅಂದ್ಮೇಲೆ ಯಾವ್ದೇ ಮುಚ್ಚುಮರೆ ಇಲ್ಲದೆ ಎಲ್ಲನೂ ಹೇಳ್ಕೋಬೇಕು. ಅದೇನಂತ ಹೇಳಿ. ನನಗೆ ನನಗೆ ನಿಮ್ಮ ಥರನೇ ಇರೋ ಜೂನಿಯರ್ ನಿಧಿ ನೋಡಬೇಕು ಅಂತ ಆಸೆ ಆಗ್ತಿದೆ. ನನ್ನ ಆಸೆ ನೆರವೇರಿಸ್ತೀರಾ? ಛೀ, ದೇವಸ್ಥಾನದಲ್ಲಿ ಕೂತು ಹೀಗೆಲ್ಲ ಮಾತಾಡ್ತಾರ? ನಾನು ಬೇಡ್ದಿರೋದೇನು ಹೇಳಿದೆ ನೋಡಿ. ಸೃಷ್ಟಿ ಅನ್ನೋದು ಪ್ರಪಂಚದಲ್ಲಿ ಸಹಜ, ಆ ದೇವ್ರಿಗೂ ಗೊತ್ತಾಗುತ್ತೆ. ಕರ್ಣ ಹೆಂಡತಿ ಹತ್ರ ಎಷ್ಟು ಒಳ್ಳೆ ವಿಷಯ ಡಿಸ್ಕಸ್ ಮಾಡ್ತಿದ್ದಾನೆ ಅಂತ ವರ ಬೇಗ ಗ್ರಾಂಟ್ ಮಾಡಿದ್ರು ಮಾಡ್ಬೋದು. ವರ ಗ್ರ್ಯಾಂಟ್ ಮಾಡ್ಲಿ, ಆದ್ರೆ ಜೂನಿಯರ್ ಇದನ್ನ ಕೊಡಕ್ಕಾಗಲ್ಲ. ಏಕೆ? ಯಾಕಂದ್ರೆ ನನಗೆ ಜೂನಿಯರ್ ಕರ್ಣ ಬೇಕು. ಅದಕ್ಕೆ ಕಳ್ಳಿ, ನಿಮಗೂ ಆಸೆ ಇದೆ ಅಂತ ಆಯ್ತು. ಇಷ್ಟು ದಿನ ನಾವು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಬಿಟ್ವಾ? ಏನೋಪ್ಪ, ನನಗದೆಲ್ಲ ಗೊತ್ತಿಲ್ಲ. ಹಾಗಿದ್ರೆ ಇವತ್ತಿಂದ 1 ಸೆಕೆಂಡ್ ವೇಸ್ಟ್ ಮಾಡೋದು ಬೇಡ. ಕೃಷ್ಣ, ಥ್ಯಾಂಕ್ ಯು ಸೋ ಮಚ್. ಇಷ್ಟು ಒಳ್ಳೆ ಬುದ್ಧಿ ಕೊಟ್ಬಿಟ್ಟಾರಪ್ಪ. ಸರಿ, ಬನ್ನಿ ಹೋಗೋಣ. ಅಲ್ಲಿ ಎಲ್ರು ಕಾಯ್ತಾ ಇದಾರೆ. ಅಲ್ಲ, ಅಜ್ಜಿನೇ ಹೇಳಿ ಕಳ್ಸಿದ್ರಲ್ಲ, ಬೇಗ ಬರೋದೇನು ಬೇಡ, ಆರಾಮಾಗಿ ಬನ್ನಿ ಅಂತ. ಅವ್ರು ಹೇಳಿದ್ರು, ಹಾಗಂತ ಅವ್ರನ್ನ ಕಾಯ್ಸಕ್ಕಾಗತ್ತಾ? ಬನ್ನಿ ಬನ್ನಿ. ಬನ್ನಿ.